ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ಬ್ರೋ. ದಿಸ್ ಇಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಮಂಡೇ ಲೆವೆಲ್ಸ್ ಏನು, ಓಕೆ. ನಾನು ಹೇಳೋದು ಅನಾಲಿಸಿಸು ಲೆವೆಲ್ಸು, ಈ ಝೋನ್ಸ್ ಏನು ಹಾಕಿದ್ವಿ ಇದೆಲ್ಲ ವರ್ಕ್ ಆಗಿದ್ದಾವೆ ಎಲ್ಲ ನೋಡೋಣ. ಅನಾಲಿಸಿಸ್ ಪ್ಲೇ ಮಾಡಂದ್ರೆ ಪ್ಲೇ ಮಾಡ್ತೀನಿ, ಇಲ್ಲ ನಾವು ನೋಡ್ಕೊಳ್ತೀನಿ ಅಂದ್ರೆ ನೋಡ್ಕೋಬೋದು. ಒಂದ್ಸಲ ಕೇಳಿಸ್ಕೊಳ್ಳಿ ನೀವು, ಯಾಕಂದರೆ ನಾಳೆ ಫ್ರೈಡೇನಾ ನಾಳೆ, ಓಕೆ ಫ್ರೈಡೇ 2 days ಹಾಲಿಡೇಸ್ ಇರುತ್ತೆ. ಯಾರ ಪೊಸಿಷನ್ ಇಷ್ಟು ಹೈಯರ್ ರೇಂಜಲ್ಲಿ ಕ್ಯಾರಿ ಮಾಡಲ್ಲ, ನಾನು ನಾಟ್ ಇಂಟ್ರೆಸ್ಟೆಡ್ ಟು ಬೈ. ಮತ್ತು ಏನು ಮಾಡ್ತೀವಿ ಅಂದರೆ, ಈ ಲೋ ಬ್ರೇಕ್ ಆದಮೇಲೆ ನಾನು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ. ನೀವು ಕೇಳಿಸ್ಕೊಂಡ್ರಲ್ವ, ಈ ಲೋ ಬ್ರೇಕ್ ಆದರೆ ನಾನು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಅಂತ, ಓಕೆ. ಇಲ್ಲಿವರೆಗೂ ಈ ಝೋನ್ ಕೂಡ ನೆನಪಿಟ್ಕೊಳ್ಳಿ, ಆ ಝೋನ್ ನಂಬರ್ಸ್ ನೋಡ್ಕೊಳ್ಳಿ, 26,073,106, ಓಕೆ. ಈಗ ಮಾರ್ಕೆಟ್ ನೋಡೋದಾದರೆ ಫಸ್ಟ್ ನಿಫ್ಟಿ ಮಾರ್ನಿಂಗ್ ಗ್ಯಾಪ್ ಡೌನ್ ಓಪನ್ ಆದಾಗ ನಾವು ಇಲ್ಲಿಂದ ಪ್ಲ್ಯಾನ್ ಮಾಡಿದ್ವಿ. ಈ ಮೂಮೆಂಟಮ್ ನಾನು ಟೆಲಿಗ್ರಾಮ್ ಕೂಡ ನಾನು ಅಪ್ಡೇಟ್ ಮಾಡಿದ್ದೆ. ಈ ಮೂಮೆಂಟಮ್ ಸಿಕ್ಕಿದೆ, ಇಲ್ಲಿಂದ ಇಷ್ಟು ಮೂಮೆಂಟಮ್ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ. 20 ಪಾಯಿಂಟ್ಸ್ TSL ಮಾಡಬೇಕು ಅಂತ ಇದು ಬಂದಿದೆ. ಟಾರ್ಗೆಟ್ ಬಂತು 20 ಪಾಯಿಂಟ್, ಓಕೆ, ಬುಕ್ ಮಾಡಿದ್ವಿ ಅದನ್ನು. ಅದಾದಮೇಲೆ ಏನು ಹೇಳಿದ್ವಿ ಅಂದರೆ, ಅನಾಲಿಸಿಸ್ ಪ್ರಕಾರ ಈ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ ಅಂತ. ಇದು ಲ್ಯೂ ಟರ್ನ್ ತಗೊಳ್ತು, ಇಲ್ಲಿಂದ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿಕೊಂಡ್ರೆ ನಮ್ಮ ಝೋನ್ ಎಲ್ಲಿದೆ, 26,068 ನೋಡ್ಕೊಳ್ಳಿ. ಇಲ್ಲಿ ಎಕ್ಸಾಕ್ಟ್ ಆ ಝೋನ್ವರೆಗೂ ಬಂದಿದೆ. ಅಲ್ಲಿಗೆ ಬಂದಮೇಲೆ ಮತ್ತೆ ಲೈವ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಆಫೀಸಲ್ಲಿ, ಆನ್ಲೈನಲ್ಲಿ, ಆಫ್ಲೈನ್ ಎಲ್ಲನೂ, ಅವ್ರ ಹತ್ರ ನಾವು ಇಲ್ಲಿಂದ ಲೈವಲ್ಲಿ ಬೈ ಮಾಡಿದ್ವಿ. ಈ ಮೂಮೆಂಟಮ್ ಬಂತು, ಇಲ್ಲಿವರೆಗೂ ಇಟ್ಟಿದ್ದು ಟಾರ್ಗೆಟ್, ಇದು ಬಂತು, ಓಕೆ. ಇವತ್ತು ನಾವು ಮಾಡಿದ್ದು ಇದರಲ್ಲಿ PE ಈ 3 ಮೂಮೆಂಟಮ್ ಕ್ಯಾಪ್ಚರ್ ಮಾಡಿದ್ದೀವಿ, ಓಕೆ. ಇದು ನಿಫ್ಟಿಯಲ್ಲಿ ವರ್ಕ್ ಆಗಿರೋದು. ನಿಫ್ಟಿಯಲ್ಲಿ ಝೋನ್ ನೋಡ್ಕೊಳ್ಳಿ, ಇಷ್ಟು ಕ್ಲಿಯರಾಗಿ ವರ್ಕ್ ಆಗಿದೆ. ಬ್ಯಾಂಕ್ ನಿಫ್ಟಿ ನೋಡೋದಾದರೆ, ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ನಾನು ನಿಮಗೆ ಸುಮಾರು ಸತಿ ಹೇಳಿರ್ತೀನಿ, ನೆನ್ನೆ ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ, ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ, ಇಲ್ಲಿಂದ ಬಂದಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಲ್ಲ ಅಂತ. ಬೇಕಾದರೆ ವಿಡಿಯೋ ಒಂದ್ಸಲಿ ಪ್ಲೇ ಮಾಡಿ ನೋಡ್ಕೊಳ್ಳಿ ನೀವು. ಇದು ಗ್ಯಾಪ್ ಡೌನ್ ಓಪನ್ ಆಯಿತು. ನಿಮಗೆ ಎಷ್ಟು ಸಲ ಹೇಳಿರ್ತೀನಿ ಅಂದರೆ, ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಇದೇ ವಾರದಲ್ಲಿ 2 ಸತಿ ಹೇಳಿರ್ತೀನಿ, ಸಪೋರ್ಟ್ ರೆಸಿಸ್ಟೆನ್ಸ್ ಹತ್ರ 50 ಮಿನಿಟ್ಸ್ ಯೂಸ್ ಮಾಡಬೇಕು ಅಂತ. ಇದು ನೋಡಿ ನಮ್ಮ ಝೋನ್, ಓಕೆ, ನೆನ್ನೆ ಹಾಕಿರೋ ಝೋನ್. ಇಲ್ಲಿ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ನಮ್ಮ ಸಪೋರ್ಟ್ನ ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸ್ ಆಯಿತು. ಇದು ಸಪೋರ್ಟ್ ಬ್ರೇಕ್ ಆದರೆ ಏನಾಗುತ್ತೆ, ರೆಸಿಸ್ಟೆನ್ಸ್ ಆಗುತ್ತೆ, ರೈಟ್. ಇವಾಗ ಇಲ್ಲಿಂದ ನೀವು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಇದು ಮೂಮೆಂಟಮ್ ಇಷ್ಟು ಕ್ಯಾಪ್ಚರ್ ಆಗಿದೆ. ಅದಾದಮೇಲೆ ಇದು ವಾಪಸ್ ಬಂದರೆ ಇದೇನಾಗುತ್ತೆ, ಈ ಕಡೆಯಿಂದ ಮತ್ತೆ ಸಪೋರ್ಟ್ ಆಗಿತ್ತು, ಇದು ಬ್ರೇಕ್ ಮಾಡಿಬಿಟ್ರೆ ಒನ್ಸ್ ಇದು ರೆಸಿಸ್ಟೆನ್ಸ್ ಆಗುತ್ತೆ. ನೀವು ಎಷ್ಟಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಎಕ್ಸಾಕ್ಟ್ ಅದಕ್ಕೆ ರೀಟ್ರೇಸ್ ಮಾಡಿ ಅಲ್ಲಿಂದನೇ ಫಾಲ್ ಆಗಿದೆ ಮತ್ತೆ, ಓಕೆ. ಈ ಥರ 100% ಲೆವೆಲ್ಸ್ ವರ್ಕ್ ಆಗಿದ್ದಾವೆ, ಓಕೆ. ಇದು ಎಲ್ಲ ಅಪ್ಡೇಟ್ಸು ಟೆಲಿಗ್ರಾಮಲ್ಲಿತ್ತು, ನೋಡ್ಕೋಬೋದು. ಇವಾಗ ನಾಳೆ ಏನು ಮಾಡಬೇಕು ಅಂದರೆ, ನಾಳೆ ಅಂದರೆ ಮಂಡೇ ಏನು ಮಾಡಬೇಕಂದ್ರೆ ತುಂಬ ಸಿಂಪಲ್. ಈ ರೆಸಿಸ್ಟೆನ್ಸ್ ಇರೋದನ್ನು ಸಪೋರ್ಟ್ ಮಾಡಿಬಿಡಿ ಅಷ್ಟೇ. ರೆಸಿಸ್ಟೆನ್ಸ್ ಸಪೋರ್ಟ್ ಇದೆಯಲ್ಲ, ಇದನ್ನು ರೆಸಿಸ್ಟೆನ್ಸ್ ಮಾಡಿಬಿಡಿ ಅಷ್ಟೇ, ಬೇರೆ ಏನೂ ಮಾಡೋಂಗಿಲ್ಲ. ಇದು ನೋಡ್ಕೊಳ್ಳಿ. ಮಂಡೇ ಬ್ಯಾಂಕ್ ನಿಫ್ಟಿ ಒಂದು 50 ಮಿನಿಟ್ಸ್ ಕ್ಯಾಂಡಲ್, ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಈ ಲೆವೆಲಲ್ಲಿ ಯಾವ ಕಡೆ ರಿಜೆಕ್ಟ್ ಆಗುತ್ತೋ ನೋಡ್ಕೋಬೇಕು. ಇದು ಲೋ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದರೆ, ಆ ಕ್ಯಾಂಡಲ್ ಲೋ ಬ್ರೇಕ್ ಆಗುವಾಗ 9:30ಗೆ ನಾನು P ಕಡೆ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಆರ್ ಇದು ಬ್ರೇಕ್ ಆಗಿ ರಿಜೆಕ್ಟ್ ಆಗಿ ಇದ್ರ ಮೇಲೆ ಕ್ಲೋಸ್ ಆಗಿದೆ ಅಂದರೆ 9:30ಗೆ ಈ ಕ್ಯಾಂಡಲ್ ಕ್ರಾಸ್ ಆಗುವಾಗ ನಾನು C ಪ್ಲ್ಯಾನ್ ಮಾಡ್ಕೊಳ್ತೀನಿ. ಇಲ್ಲಿ 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಬೇಕು, ಓಕೆ. ಇದು ಇಂಪಾರ್ಟೆಂಟ್, ಇದು ನೋಡ್ಕೊಳ್ಳಿ. ಯಾಕಂದರೆ ಫಸ್ಟ್ ಟ್ರೇಡ್ ಮಾರ್ನಿಂಗ್ ಟ್ರೇಡ್ ಮಾಡಬೇಕಂದ್ರೆ ಇಲ್ಲಿ 15 ನಿಮಿಷ ಮಾಡಿ, ಆರ್ ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು, ಓಕೆ. ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಇನ್ ಕೇಸ್ ಫ್ಲಾಟ್ ಓಪನ್ ಅಂದರೆ ಫಸ್ಟ್ ಟ್ರೇಡ್ ಫಸ್ಟ್ ಸೆಲ್ಲಿಂಗ್, ಅದಾದಮೇಲೆ ಬೈಯಿಂಗ್, ಈ ಲೆವೆಲ್ ಬ್ರೇಕ್ ಆದರೆ, ಓಕೆ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಯಾಕಂದರೆ ಇದು ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಸೆಂಟ್ರಲ್ ಇದೆ. ಕರೆಕ್ಷನ್ ಬಂದಮೇಲೆ ಬೈ ಮಾಡ್ಕೋಬೇಕು, ಆರ್ ರೀಟ್ರೇಸ್ ಆದಮೇಲೆ ಸೆಲ್ ಮಾಡ್ಕೋಬೇಕು. ಇದನ್ನು ಡ್ಯೂಯಲ್ ಪ್ಲ್ಯಾನ್ ಮಾಡ್ತಾಯಿದ್ವಿ. ಇದು ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಮಂಡೇ ಇಲ್ಲೊಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಅದು ಸ್ಟ್ರಾಂಗ್ ಕ್ಯಾಂಡಲ್ ಇರಬೇಕು. ಯಾಕಂದರೆ ನೋಡಿ, ಇಲ್ಲೊಂದು ಲೋ ಇದೆ, 26,000 ಬ್ರೇಕ್ ಮಾಡಿ ಕೆಳಗಡೆ ಬರಬೇಕು. ಈ ಸಪೋರ್ಟ್ ಝೋನ್ ಅಲ್ಲ, 26,000 ಬ್ರೇಕ್ ಮಾಡಿ ಕೆಳಗಡೆ ಬಂದು ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ನಾನು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ. ಇನ್ ಕೇಸ್ 26,000 ಬಂದಿಲ್ಲ ಅಂದರೆ ದಿಸ್ ಲೆವೆಲ್, ಓಕೆ. 26,000 ಕೆಳಗಡೆ ಬಂದಿಲ್ಲ ಅಂದರೆ ಈ ಝೋನಿಂದ ರಿಜೆಕ್ಷನ್ ಆದರೆ ಅಗೇನ್ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ನಾನು, ಓಕೆ.
ಈ ಝೋನಲ್ಲಿ ತುಂಬ ಇಂಪಾರ್ಟೆಂಟ್. ಇಲ್ಲಿ 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಬೇಕು. ಈ ಕಲರ್ ಕಾಣುತ್ತಲ್ಲ ಇದ್ರೊಳಗಡೆ 15 ಮಿನಿಟ್ಸ್ ಯೂಸ್ ಮಾಡಬೇಕು. ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್. ಓಕೆ, ಬಿಕಾಸ್ ಇದು ಕೂಡ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಸೆಂಟ್ರಲ್ ಇದೆ. ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕೊಳ್ಳೋ ಐಡಿಯಾ ಇದ್ದರೆ ಗೊತ್ತಿರ್ತದೆ. ಸೆಂಟ್ರಲ್ ಇದೆ ಇದು. ಇದು ಕರೆಕ್ಷನ್ ಬಂದಮೇಲೆ ಬೈ ಮಾಡಬೇಕು, ಆ ರೀಟ್ರೇಸ್ ಆದಮೇಲೆ ಸೆಲ್ ಮಾಡ್ಕೋಬೇಕು. ಓಕೆ, ಕರೆಕ್ಷನ್ ಬರೋವರೆಗೂ ವೆಯ್ಟ್ ಮಾಡಬೇಕಾದ್ರೆ ಫಸ್ಟ್ ಟ್ರೇಡ್ ಫಸ್ಟ್ ಸ್ಟಾಪಲ್ಲಿ ಈ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೋದು ವಿತ್ TSL. ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಓಕೆ, ನೋಡ್ಕೊಳ್ಳಿ. ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಇತ್ತು ತೋರಿಸ್ತೀನಿ ನೋಡಿ. ಯಾಕಂದರೆ ಇವತ್ತು ಶಾರ್ಟ್ ವಿಡಿಯೋ ಮಾಡಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಶಾರ್ಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದ್ರದ್ದು ಏನು ಬಂದಿದೆ ಅಂತ ತೋರಿಸ್ತೀನಿ ನಾನು. ನೋಡಿ, ಇಲ್ಲಿ ಮಾರ್ಕೆಟ್ ಫ್ಲಾಟ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ. ಅದಾದಮೇಲೆ ಬೆಳಿಗ್ಗೆನೇ ಕಾಲ್ 20 ಪಾಯಿಂಟ್ TSL ಮಾಡಬೇಕಂತ ಹೇಳಿದ್ದೆ. ಎವ್ರಿ 20 ಪಾಯಿಂಟ್ TSL ಅದು ಟಾರ್ಗೆಟ್ ಬಂದಿದೆ. 340ಗೆ ಎಂಟ್ರಿ ತೊಗೊಂಡಿದ್ವಿ, 360ವರೆಗೂ ಟಾರ್ಗೆಟ್ ಬಂದಿದೆ ಅದು. ಓಕೆ, ಇದನ್ನು ಕ್ಲಿಯರಾಗಿ ಲೈವಲ್ಲಿ ಫಾಲೋ ಮಾಡಿಕೊಟ್ಟಿದ್ದೆ. ಇಷ್ಟೇ ಅಪ್ಡೇಟ್ ಇದ್ದಿದ್ದು. ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ. ಓಕೆ, ನೋಡ್ಕೊಳ್ಳಿ. ಇವತ್ತು ಅಂದರೆ ಫ್ರೈಡೇ, ಇದು ವಿಡಿಯೋ ಅಪ್ಲೋಡ್ ಆಗೋ ಸ್ಯಾಟರ್ಡೆ ಅಲ್ವಾ, ಫ್ರೈಡೇ. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಈ ಲೆವೆಲ್ಸು ಎನಾಲಿಸಿಸ್ ವಿಡಿಯೋ ಏನು ಹೇಳ್ತೀನಿ ಇದೆಲ್ಲನೂ ಪ್ಯೂರ್ ಎಜುಕೇಷ್ನಲ್ ಪರ್ಪಸ್. ಇದನ್ನು ನೋಡಿ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡಿಕೊಂಡು ಬೈ ಆ್ಯಂಡ್ ಸೆಲ್ ಮಾಡಿಕೊಂಡು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಓಕೆ, ಎಜುಕೇಷ್ನಲ್ ಪರ್ಪಸ್ಸಾಗಿ ಹೇಳ್ತೀವಿ, ನೀವು ಎಜುಕೇಷ್ನಲ್ ಆಗೇ ತಗೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಮಂಡೇ. ಬಾಯ್.